ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫೈನಲಿ ಬಂದ್ವಿ, ಮಂತ್ರಾಲಯ ತಲುಪ್ವಿ. ಮಂತ್ರಾಲಯದಿಂದ ಟ್ರೈನು ಮಂತ್ರಾಲಯ ರೋಡ್ ಅಷ್ಟೇ ರೀಚ್ ಆಗೋದು. ಅಲ್ಲಿಂದ 16 ಕಿಲೋಮೀಟ್ರು. ಬೇರೆ ಯಾವುದಾದ್ರೂ ವೆಹಿಕಲ್ಸು, ಆಟೋ ಇಲ್ಲ ಕಾರ್ನೇನಾದರೂ ಮಾಡ್ಕೊಂಡು ಬರಬೇಕು. ನೋಡಿ ಮಂತ್ರಾಲಯ. ನಾವು ಆಲ್ರೆಡಿ ಆನ್ಲೈನಲ್ಲೇ ರೂಮ್ ಬುಕ್ ಮಾಡಿದ್ವಿ. ರೂಮಿಂದ 4 ಗಂಟೆಗೆ ಬಂದ್ವಿ. ರೈಲ್ವೆ ಸ್ಟೇಷನಿಂದ 4 ಗಂಟೆಗೆ ಬಂದು ರೆಸ್ಟ್ ಮಾಡಿ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಬಂದ್ವಿ. ನೋಡಿ ಎಷ್ಟು ಜನ ನಾವು ಹೋಗಿದ್ದು ದೇವಸ್ಥಾನಕ್ಕೆ. ನನ್ನನ್ನು ಕೂಡ ನೋಡ್ಬೋದು ನೀವು ಹೇಳಿದ್ದೀರಿ. ಇವರೆಲ್ಲ ನಮ್ಮ ರಿಲೇಷನ್ಸು. ದರ್ಶನ ಮುಗಿಸ್ಕೊಂಡು ಹೋಗ್ತಿರುವಾಗ ಮಾಡ್ತಿದ್ವಿ ವಿಡಿಯೋ ಇದು. ಮತ್ತು ಇದು ದೇವಸ್ಥಾನದ ಒಳಗಿನ ದರ್ಶನಕ್ಕೆ ಸಾಲಿನಲ್ಲಿ ನಿಂತ್ಕೊಂಡಿದ್ವಿ. ಇಲ್ಲೊಂದು ವಸ್ತ್ರ ಸಂಹಿತೆ ಕೂಡ ಇದೆ. ಜೆಂಟ್ಸ್ ಎಲ್ಲನೂ ಶರ್ಟು ಮತ್ತು ಬನೀನೆಲ್ಲ ತೆಗೆದು ದೇವರ ದರ್ಶನ ಮಾಡಬೇಕು, ರಾಯರ ದರ್ಶನ ಮಾಡಬೇಕು. ಮಕ್ಕಳು ಕೂಡ ತೆಗಿಬೇಕು. ನೋಡಿ, ಇದು ಸರತಿ ಸಾಲು. ಒಳಗಡೆ ಬಿಡಲ್ಲ, ಈಚೆನೇ ಬನೀನು ಶರ್ಟು ಎಲ್ಲ ತೆಗೆದು ಬರೆ ಮೈನಲ್ಲಿ ಶಲ್ಯ ಮತ್ತು ಪಂಚೆ ಹಾಕ್ಕೊಂಡು ಹೋಗಬೇಕು ರಾಯರ ದರ್ಶನಕ್ಕೆ. ನೋಡಿ, ಇದು ಒಳಗಡೆ ಗರ್ಭಗುಡಿ ದರ್ಶನಕ್ಕೆ ನಿಂತಿರೋಂಥ ಕ್ಯೂ ಇದು. ಮತ್ತು ಒಂದು ಸ್ವಲ್ಪ ಫ್ಯಾಮಿಲಿ ಫೋಟೋಸ್ನೆಲ್ಲ ತಕ್ಕೊಂಡ್ವಿ. ಒಳಗಡೆ ದರ್ಶನ ಆದಮೇಲೆ ಕೂತ್ಕೊಂಡಿದ್ವಲ್ಲ ಅವಾಗ. ನಾವೆಲ್ಲರೂ ಕೇರಳ ಸೀರೆ, ಕಾಟನ್ ಸೀರೆ ಹಾಕ್ಕೊಂಡಿದ್ದೋ. ದೇವಸ್ಥಾನದ ಒಳಗಡೆ ಒಂದು ಲಿಂಗ ಇದೆ, ನೋಡ್ಬೋದು. ಗರ್ಭಗುಡಿನೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ನಮಗೆ, ಅದರಿಂದ ಮಾಡೋಕ್ಕಾಗಿಲ್ಲ. ಮತ್ತು ಇಲ್ಲಿ ಪಕ್ಕದಲ್ಲೇ ಧರ್ಮಾಧಿಕಾರಿಗಳು ಅದರಂತೆ, ಇವಾಗಿನ ಧರ್ಮಾಧಿಕಾರಿಗಳು ಕೂತಿದ್ರು. ಅದು ನೋಡಿದ್ರು. ನಾವು ಆಮೇಲೆ ಬಂದು ಕೂತ್ಕೊಂಡ್ವಿ ಇಲ್ಲಿ. ಇದು ಒಳಗಡೆ ನೋಡಿ, ಒಳಗಡೆ ಎಷ್ಟು ವಿಶಾಲವಾಗಿದೆ. ಮತ್ತೆ ಸ್ವಲ್ಪ ಫೋಟೋ ತಕ್ಕೊಂಡು ನಮ್ಮ ಯಜಮಾನ್ರು, ನಾವು ಮತ್ತು ನಮ್ಮ ಮಕ್ಕಳು ಎಲ್ಲ. ಇವ್ರಿಗೆಲ್ಲ ಪಂಚೆನೇ ಹಾಕ್ಸಿದ್ದು ದೇವಸ್ಥಾನಕ್ಕೆ ಹೋಗೋದ್ರಿಂದ. ಸೇಮ್ ಡ್ರೆಸ್ ಹಾಕ್ಸಿದ್ದೆ ಇವ್ರಿಗೆ. ನಿಮಗೆ ಕಾಣಿಸ್ತಿಲ್ಲ, ಅವರು ಧರ್ಮಾಧಿಕಾರಿಗಳು ಅಲ್ಲಿ ತಪಸ್ಸು ಕೂತಿದ್ರು, ಧ್ಯಾನ ಮಾಡ್ತಿದ್ರು. ಮತ್ತಿದು ತುಲಾಭಾರ. ನಾವು ಹೇಳಿದ್ವಲ್ಲ ಫಸ್ಟೇ, ತುಲಾಭಾರ ಸೇವೆಗೆ ಅಂತ ಬಂದಿದ್ವಿ ಅಂತ. ತುಲಾಭಾರ ಅವ್ರ ಮಗಳಿಗೆ ಮಾಡಿದ ತುಲಾಭಾರದ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಮತ್ತಿದು ಕಳಶ, ದೇವಸ್ಥಾನದ ಕಳಶ ಇದು. ನಾವು ಸ್ವಲ್ಪ ಈಚೆಗಡೆ ಬಂದು ಫೋಟೋ ತಕ್ಕೊಂಡ್ವಿ.